ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಿಚನ್ ಟೂರನ್ನು ಮಾಡ್ತಿದ್ದೀನಿ. ಸೊ ನಿನ್ನೆ ನಾನು ಒಂದು ಡೀಪ್ ಕ್ಲೀನಿಂಗ್ ವಿಡಿಯೋ ಮಾಡಿದ್ದೆ, ಕಿಚನ್ ಡೀಪ್ ಕ್ಲೀನಿಂಗ್ ವಿಡಿಯೋ ಮಾಡಿದ್ದೆ ಅಲ್ವಾ? ಸೊ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಿದ ಮೇಲೆ ಹೇಗಿರುತ್ತೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ನೀವೆಲ್ಲ ನಮ್ಮ ಒಂದು ಮನೆಯ ಕಿಚನ್ ಹೇಗಿರುತ್ತೆ ಮತ್ತು ಏನೇನೆಲ್ಲ ಡಿಸಪಾಯಿಂಟ್ ಆಯಿತು ಮತ್ತು ಅದೆಲ್ಲ ಒಂದು ವಿಡಿಯೋವನ್ನು ನಾನು ಮಾಡಿದ್ದೆ. ಸೊ ಆದರೆ ಇವಾಗ ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಇನ್ನೂ ಸಾಕಷ್ಟು ಚೇಂಜಸ್ ಇದೆ. ವಾಟರ್ ಪ್ಯೂರಿಫೈಯರ್ ತೊಗೊಬೇಕು, ಮತ್ತು ಚಿಮ್ನಿ ತೊಗೊಬೇಕು, ಮತ್ತು ಫ್ರಿಜ್ ತೊಗೊಬೇಕು. ಈ ಥರ ಸಾಕಷ್ಟು ಆಸೆಗಳಿದೆ. ಅದೆಲ್ಲ ಈಡೇರಿಸ್ಕೊಂಡಿದ್ದಾದಮೇಲೆ ಒಂದು ಕಿಚನ್ಗೆ ಒಂದು ಹೊಸ ಲುಕ್ ಬರುತ್ತೆ. ಅದೆಲ್ಲ ತೊಗೊಂಡಿದ್ದಾದಮೇಲೆ ಸೊ ಅಲ್ಲಿ ತನಕ ಹೀಗಿರುತ್ತೆ. ಒಂದು ಎಂಟ್ರೆನ್ಸಿಂದ ಬಂದಿದ ತಕ್ಷಣ ಒಂದು ಪೂರ್ವಕ್ಕೆ ಒಂದು ಕಿಟಕಿ ಇದೆಯಲ್ಲ, ಸೊ ಅದರಲ್ಲಿ ಒಂದಷ್ಟು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಮತ್ತು ಒಂದು ಚಿಕ್ಕ ಚಿಕ್ಕ ಪಾತ್ರೆಗಳು ಇಟ್ಟಿದ್ದೀನಿ ಅಲ್ಲಿ. ಇನ್ನು ಓವರಾಲ್ ಫ್ರಂಟಿಂದ ಬಂದರೆ ಹೀಗಿರುತ್ತೆ. ಹಾಗೆ ಫ್ರಂಟಿಂದ ಬಂದರೆ ನೈಟು ಮಾರ್ನಿಂಗ್ ಎದ್ದಿದ ತಕ್ಷಣ ನಮ್ಮ ಕಿಚನ್ ಹೇಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಬಿಫೋರ್ ನೈಟೇ ಕ್ಲೀನ್ ಮಾಡಿದ್ನಲ್ಲ, ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಿದ್ನಲ್ಲ, ಡೀಪ್ ಕ್ಲೀನಿಂಗ್ ಆದಮೇಲೆ ಊಟ ಎಲ್ಲ ಆದಮೇಲೆ ಸೊ ಮಾರ್ನಿಂಗ್ ಇದ್ದರೆ ಪ್ರತಿದಿನವೂ ಹೀಗೆ ಇರುತ್ತೆ. ಒಂದು ತಿಂಗ್ಳಿಗೆ ಒಂದು ದಿನನೋ 2 ದಿನನೋ ಈ ಥರ ಇರಲ್ಲ. ಯಾಕಂದರೆ ಅವತ್ತು ಹುಷಾರಿಲ್ದಿರನೋ ಮತ್ತು ಇನ್ನೇನೋ ಪ್ರಾಬ್ಲಮ್ಸ್ ಇದ್ದಾಗ ನೈಟ್ ಕ್ಲೀನಿಂಗ್ ಮಾಡೋಕ್ಕಾಗದೇ ಇದ್ದಾಗ ಏನಾಗ್ಬಿಡುತ್ತೆ, ಅವತ್ತೊಂದು ದಿನ ಇರೋದಿಲ್ಲ. ಇನ್ನು ಮ್ಯಾಕ್ಸಿಮಮ್ ಒಂದು ತಿಂಗಳಲ್ಲಿ 1 ದಿನ 2 ದಿನ ಬಿಟ್ಟು ಎಲ್ಲ ದಿನವೂ ನಮ್ಮ ಕಿಚನ್ ಮಾರ್ನಿಂಗ್ ಎದ್ದ ತಕ್ಷಣ ಹೀಗೇ ಇರುತ್ತೆ. ನಾನು ಒಂದು ಹೊಸದಾಗಿ ಮೀಶೋದಲ್ಲಿ ತೊಗೊಂಡಿದ್ನಲ್ಲ ಒಂದು ರ್ಯಾಕ್. ಸೊ ನೀವು ನೋಡ್ತಿರ್ಬೋದು, ನೀಟಾಗಿ ಜೋಡಿಸ್ಕೊಂಡು ಆರ್ಗನೈಸ್ ಮಾಡಿಕೊಂಡು ಈ ಥರ ಇದೆ. ಆ್ಯಕ್ಚುಲಿ ಇದನ್ನು ಗೋಡೆಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಇವಾಗ ಸದ್ಯಕ್ಕೆ ಆಗಲ್ಲ ಅಂದ್ಬಿಟ್ಟು ಇಲ್ಲಿಟ್ಟರೆ ಹೇಗಿರುತ್ತೆ ಅಂತ ಇಟ್ಟು ನೋಡಿದೆ. ಬಟ್ ತುಂಬ ಚೆನ್ನಾಗಿದೆ. ಚಿಮ್ನಿ ಇಲ್ಲದೇ ಇರೋದ್ರಿಂದ ಆ ಜಿಟ್ಟು ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಬೇಜಾರು ಬಿಟ್ಟರೆ ಇನ್ನೆಲ್ಲ ಓಕೆ. ಅಲ್ಲೇ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಇದು ಹಳೆಯ ಮನೇಲಿ ಇದ್ದಿದ್ದು ಮನಿ ಪ್ಲ್ಯಾಂಟು. ಸೊ ಅದೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬೆಳೀತು. ಅದು ಎತ್ಕೊಬಂದು ಇದೇ ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ. ಅದು ಮೊದಲು ಹಳೆಯ ಮನೇಲಿ ಹಾಲಲ್ಲಿತ್ತು, ಆಯಿತಾ. ಇನ್ನು ಏನೇನು ಬೇಕೋ ಬೇಸಿಕ್ಕಾಗಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಇಟ್ಕೊಂಡಿದ್ರು ನನ್ನ ಮನಸ್ಸಿಗೆ ಏನು ಅನ್ನಿಸ್ತಿದೆ, ಇನ್ನೂ ಗಜಿ ಥರನೇ ಅನ್ನಿಸ್ತಿದೆ. ಇನ್ನೂ ಕೆಲವೊಂದು ಕಲರ್ಫುಲ್ಲಾಗಿರುತ್ತಲ್ಲ ಈ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಫೀಲು. ಅಂದರೆ ಗೋಡೆಗೆ ಜಾಸ್ತಿ ಮಳೆ ಹೊಡೆದ್ರೆ ಹೋಗ್ಬಿಡುತ್ತೆ. ಸೊ ಅಂಟಿಸೋದಿರುತ್ತಲ್ಲ, ಸೊ ಅದನ್ನು ತೊಗೊಬಂದು ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಾನು ಯಾವಾಗೂ ಅಷ್ಟೇ ಕಿಚನಲ್ಲಿ ಒಂದೊಂದು ಶಟರ್ ಮಾತ್ರ ಓಪನ್ ಮಾಡಿರ್ತೀನಿ. ಈ ಕಡೆ ಇರೋದು ಓಪನ್ ಮಾಡಲ್ಲ. ಬಿಕಾಸ್ ಗ್ಯಾಸ್ ಅಂಟಿಸಿದ್ರೆ ಅದು ಗಾಳಿಗೆ ಹಾರೋಗ್ಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳಿದ್ನಂಗೆ ನೈಟು ಬಾಕ್ಸೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಕ್ಕಿರ್ತೀನಿ. ಹಾಗಾಗಿ ಈ ಥರನೇ ಇರುತ್ತೆ ಮಾರ್ನಿಂಗ್ ಇದ್ದಾಗ. ಇನ್ನು ಈ ಕಡೆ ರ್ಯಾಕ್ ಏನಿದೆಯಲ್ಲ ಇವಾಗ ನೀವು ನೋಡ್ತಿರೋದು, ಇದು ಕೂಡ ಅಷ್ಟೇ ನಾನು ಶಾಪ್ಸಿಯಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಯೂಸ್ ಆಗಿದೆ. ನೀವು ನೋಡ್ತಿರ್ಬೋದು, ಆ ಕಡೆ ಇದ್ದಿದ್ದು ಎಲ್ಲ ಬಾಕ್ಸಸ್ಸು ನಾನು ಈ ಕಡೆ ಶೇರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬೋರ್ ಆದಾಗ ಈ ಥರ ಇದ್ರ ಮೇಲೆ ಈ ರ್ಯಾಕಲ್ಲಿ ಇನ್ನೇನಾದರೂ ಬೇರೆ ಇಟ್ಕೊಳ್ಳೋದು ಒಂದು ಪ್ಲಾನ್ ಇದೆ. ಇನ್ನು ನೀವು ಸ್ಟೋರ್ ರೂಮ್ ನೋಡ್ತಿರ್ಬೋದು. ಸ್ಟೋರ್ ರೂಮಲ್ಲಿ ಕೆಲವೊಂದು ಬೇಡವಾಗಿ ಅಥವಾ ರೇರಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಬಾಕ್ಸಸ್ ಇದೆ. ಅದನ್ನು ನಾನು ಅಲ್ಲಿ ಇಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ನಾನು ರೇರಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಬಾಕ್ಸಸ್ಸು ಅಷ್ಟು ಬಿಟ್ಟರೆ ಇನ್ನು ವೆಜಿಟೇಬಲ್ಸ್ ಎಲ್ಲನೂ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಇಟ್ಟಿದ್ದೀನಿ. ಮೇ ಬಿ ಫ್ರಿಜ್ ತೊಗೊಂಡ್ರೆ ಅದೆಲ್ಲ ಇಟ್ಬಿಟ್ರೆ ಅದು ಒಂದು ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಇನ್ನು ಕುಡಿಯೋ ನೀರು ಈ ಕಡೆ ಇಟ್ಕೊಂಡಿದ್ದೀವಿ. ಕುಡಿಯೋ ನೀರು ಒಂದು ಕ್ಯಾನಲ್ಲಿ ಸಪ್ರೇಟ್, ಕುಡಿಯೋಕ್ಕೆ ಅಡುಗೆ ಮಾಡೋದಕ್ಕೆಲ್ಲ ಇದೆ. ಇನ್ನು ಅದರ ಮೇಲೆ ಒಂದೇ ಒಂದು ಶೆಲ್ಫ್ ಇದೆ. ನಿಮಗೆಲ್ಲ ನಮ್ಮ ಮನೇಲಿ ಶೆಲ್ಫ್ ಇರೋದು ಗೊತ್ತಲ್ವ. ಆ ಶೆಲ್ಫಲ್ಲಿ ಸ್ಟೀಲ್ದೆಲ್ಲ ಏನೇನು ಬರುತ್ತಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಕೆಲವೊಂದು ಐಟಮ್ಸ್ ಅಂದರೆ ಲೈಕ್ ಒಂದೇ ಸೈಜಲ್ಲಿ ಇರ್ತಕ್ಕಂಥ ಗ್ಲಾಸಸ್ ಅದನ್ನೆಲ್ಲ ತೊಗೊಬೇಕು. ಅದನ್ನು ತೊಗೊಂಡಾಗ ಇನ್ನೊಂದು ಸಪ್ರೇಟ್ ವುಡನ್ ರ್ಯಾಕ್ ಒಂದು ತೊಗೊಂಡು ಅದರಲ್ಲಿ ಜೋಡಿಸ್ಕೊಂಡ್ರೆ ಆವಾಗ ಅದು ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸದ್ಯಕ್ಕೆ ಮನೆಯಲ್ಲಿ ಏನೇನಿದೆಯೋ ಅದನ್ನು ಒಂದು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಒಂದು ಸಜ್ಜ ಇರುತ್ತಲ್ಲ, ಲೈಕ್ 7 ಫೀಟ್ ಆದಮೇಲೆ ಲಿಂಟಲ್ ಲೆವೆಲ್ ಬರುತ್ತಲ್ಲ, ಅದ್ರ ಮೇಲೆ ಓಡಿಸಿರ್ತಕ್ಕಂಥದ್ರ ಮೇಲೆ ಈ ಥರ ಲೈಕ್ ತುಂಬ ರೇರಾಗಿ ಇದನ್ನು ಯೂಸೇ ಮಾಡೋದಿಲ್ಲ ಅಂತ ಏನಿರುತ್ತಲ್ಲ ಅದನ್ನೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದೆಲ್ಲ ರೇರ್ ಯೂಸ್ ಮಾಡೋದೇ ಇಲ್ಲ. ವರ್ಷಕ್ಕೊಂದ್ಸಲಿ ಕೂಡ ಯೂಸ್ ಆಗದೇ ಇರತಕ್ಕಂಥದ್ದನ್ನು ನಾನು ಇದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ಇನ್ನು ಕೆಲವೊಂದು ಕಂಚಿಂದು ಪಾತ್ರೆಗಳೆಲ್ಲ ಇದೆಯಲ್ಲ, ಅದು ಮೇಲೆ ರೂಮಲ್ಲಿದೆ, ಅದನ್ನು ತೊಗೊಬಂದು ಇಡಬೇಕು. ಇದಿಷ್ಟು ಫ್ರೆಂಡ್ಸ್ ಓವರಾಲ್ ನಮ್ಮ ಕಿಚನ್ನು. ಸೊ ಕಿಚನ್ ಹೇಗಿತ್ತು, ಏನು ಅನ್ನಿಸ್ತಿದೆ, ಮತ್ತೇನಾದರೂ ಚೇಂಜಸ್ ಮಾಡಬೇಕಿತ್ತಾ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಬೇಕು. ಇನ್ನು ಡೌನಲ್ಲಿ ನೀವು ಹಳೆಯ ವಿಡಿಯೋದಲ್ಲಿ ನೋಡಿದರೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಇಟ್ಟಿದೆ ಡೌನಲ್ಲಿ.
ಬಟ್ ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಯಾಕಂದರೆ ಬಂದಿದ್ದ ತಕ್ಷಣ ಕಲರ್ ಪ್ಲಾಸ್ಟಿಕ್ ಬಾಕ್ಸ್ ನೋಡ್ತಿದ್ರೆ ನೋಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ರ್ಯಾಕಲ್ಲಿ ಜೋಡಿಸ್ಕೊಂಡು ಇಲ್ಲಿ ಇಷ್ಟು ಮಾತ್ರ ಅಂದರೆ ರಾಗಿ ಹಸಿಟ್ಟು ಮತ್ತು ಏನು ಡೈಲಿ ಯೂಸ್ ಮಾಡ್ತೀವಲ್ವ ಅಕ್ಕಿ ಅದನ್ನೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಬಂದು ಕುಕ್ಕರ್ಸು ಮತ್ತು ಇನ್ನು ಹಾಲು ಕಾಯಿಸೋದಾಗಿರ್ಬೋದು ಅದೆಲ್ಲ ಇಟ್ಟಿದ್ದೀನಿ. ಇನ್ನು ಈ ಡಬ್ಬದಲ್ಲಿ ಪ್ರತಿಯೊಂದೂ ಸೋಟಾಗಿರ್ಬೋದು ಮತ್ತು ಏನನ್ನು ಯೂಸ್ ಮಾಡ್ತೀವಲ್ವ ಅಡುಗೆಗೆ ಸಾಂಬಾರು ಹಾಕೋದು ಮತ್ತು ಚಪಾತಿ ಅದೆಲ್ಲ ಕೂಡ ಅದೊಂದು ಡಬ್ಬದಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿರ್ತಕ್ಕಂಥ ಒಂದು 2-3 ಬಾಕ್ಸ್ ಇದೆಯಲ್ಲ ಅದನ್ನು ಈ ಕಡೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಯಾಕೆ ಜಾಸ್ತಿ ಇಟ್ಟಿಲ್ಲ ಅಂದರೆ ಮೇಲೇನಾದ್ರು ಯೂಸ್ ಮಾಡಿದ್ರೆ ನೀರು ಬಂದು ಅಲ್ಲಿ ಬೀಳುತ್ತೆ. ಸೊ ಅದರ ಪಾತ್ರೆ ತೊಳೆದಾಗ ಅದೆಲ್ಲನೂ ಹಾಗಾಗಿ ಅಲ್ಲಿ ಇಟ್ಟಿಲ್ಲ ಅಷ್ಟೇ. ಇದಿಷ್ಟು ನಮ್ಮ ಕಿಚನ್ ಫ್ರೆಂಡ್ಸ್. ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್